ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ ಸಭಾಸಾರ್ ವೆಬ್ಸೈಟ್ನಲ್ಲಿ ಮೀಟಿಂಗ್ಸ್ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲಿಗೆ ಗೂಗಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸಭಾಸಾರ್ ಅಥವಾ ಈಗ ಏನು ಸ್ಕ್ರೀನ್ ಮೇಲೆ ಏನು ಲಿಂಕ್ ಕಾಣ್ತಾ ಇದೆ ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಓಕೆ, ನಂತರ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಸೊ ಇದರಲ್ಲಿ ಮೊದಲಿಗೆ ಕಾಣುವಂತಹ ಸಭಾಸಾರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಸಭಾಸಾರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈ ರೀತಿ ಸಭಾಸಾರ್ದು ಅಫಿಷಿಯಲ್ ವೆಬ್ಸೈಟು ಓಪನ್ ಆಗುತ್ತೆ. ಸೊ ನಂತರ ಈ ಕೆಳಗಡೆ ಏನು ಕಾಣ್ತಾ ಇದೆ ಲಾಗಿನ್ ಇಂಟು ಸಭಾಸಾರ್ ಅನ್ನೋ ಆಪ್ಷನ್ನಲ್ಲಿ ನಿಮ್ಮ ಗ್ರಾಮ ಪಂಚಾಯತಿಯ ಗ್ರಾಮ ಸ್ವರಾಜ್ ADM ಲಾಗಿನ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಹಾಗೂ ಕ್ಯಾಪ್ಚಾನ ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸೊ ನಾನು ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸ್ವರಾಜ್ ADM ಲಾಗಿನ್ ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿ ಲಾಗಿನ್ ಆಗ್ತಾಯಿದ್ದೀನಿ. ಓಕೆ, ನಂತರ ಈ ರೀತಿ ಎರಡು ಆಪ್ಷನ್ ಶೋ ಆಗುತ್ತೆ. ಒಂದು ಜನ್ರೇಟ್ ಮಿನಿಟ್ಸ್ ಮತ್ತು ವ್ಯೂ ಮಿನಿಟ್ಸ್ ಅಂದ್ಬಿಟ್ಟು. ಸೊ ನಾನೀಗ ಜನ್ರೇಟ್ ಮಿನಿಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಮೀಟಿಂಗ್ ಡೇಟು, ಮೀಟಿಂಗ್ ಟೈಪು ಮತ್ತು ಮೀಟಿಂಗ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ನಾನೀಗ ಮೀಟಿಂಗ್ ಡೇಟ್ನ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಮತ್ತು ಮೀಟಿಂಗ್ ಟೈಪ್ ಬಂದು ಮ್ಯಾಂಡೇಟರಿ ಗ್ರಾಮ ಸಭಾ ಆನ್ 2 ಅಕ್ಟೋಬರ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಿಮ್ಗೆ ಯಾವ ಗ್ರಾಮ ಸಭಾ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಹಾಗೆ ಒಂದು ಲ್ಯಾಂಗ್ವೇಜ್ ಬಂದು ನಾನು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನಂತರ ಯಾಡ್ ಮೀಟಿಂಗ್ ಟೈಟಲ್ ಅಂತ ಇದೆ. ಸೊ ಅದರಲ್ಲಿ ಏನು ಮೀಟಿಂಗ್ ಟೈಟಲ್ ಇದೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾನೀಗ ಮೀಟಿಂಗ್ ಟೈಟಲ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಓಕೆ, ನಂತರ ಯಾರ್ಯಾರು ಅಟೆಂಡ್ ಆಗಿದ್ರು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಯಾಡ್ ಅಟೆಂಡೀಸ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೇಲು, ಫೀಮೇಲು ಮತ್ತು ಅದರ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೂ ಕ್ಯಾಟಗರಿ ವೈಸ್ ಕೂಡ ಜನರಲ್ಲು, OBC, SC ST ಮತ್ತು ಅದರ್ಸು ಎಷ್ಟು ಜನ ಭಾಗವಹಿಸಿದ್ರು ಅದನ್ನು ಎಂಟ್ರಿ ಮಾಡಿ ಸೇವ್ ಚೇಂಜಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ನಾನೀಗ ಸೇವ್ ಚೇಂಜಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತು ನೀವು ಏನೇನು ಎಂಟ್ರಿ ಮಾಡಿದ್ದೀರ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಅದನ್ನೆಲ್ಲ ಒಂದ್ಸಲ ವೆರಿಫೈ ಮಾಡ್ಕೋಬೋದು, ಕರೆಕ್ಟ್ ಇದೆಯಲ್ವ ಅಂತ ಚೆಕ್ ಮಾಡ್ಕೋಬೋದು. ಓಕೆ, ಅದರಲ್ಲಿ ಏನಾದ್ರು ಎಡಿಟ್ ಬೇಕು ಅಂದರೆ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಮತ್ತೆ ನೀವು ಮಾಡಿಫೈ ಮಾಡ್ಕೋಬೋದಾಗಿರುತ್ತೆ. ಓಕೆ, ನಂತರ ಕ್ಲಿಕ್ ಟು ಬ್ರೌಸ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ನಾವು ಗ್ರಾಮ ಪಂಚಾಯತಿಯ ಆಡಿಯೋ ಅಥವಾ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ನಂತರ ಈಗ ಒಂದು ಗ್ರಾಮ ಸಭೆದು ಆಡಿಯೋ ಇದೆ, ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಇದು ಅಪ್ಲೋಡ್ ತಗೋತಾ ಇಲ್ಲ. ರೀಸನ್ ಏನು ಅಂದರೆ ಇದು ಫಾರ್ಮೇಟ್ ಏನು ಅಂದರೆ ಓನ್ಲಿ MP4 WAV MP3 M4A ಫಾರ್ಮೇಟಲ್ಲಿ ಇರಬೇಕಾಗುತ್ತೆ. ಸೊ ಮತ್ತು 1 GB ಒಳಗಡೆ ಇರಬೇಕಾಗುತ್ತೆ. ಸೊ ಅದರಿಂದ ತಗೋತಾ ಇಲ್ಲ. ನಾನೀಗ ನನ್ನ ಹತ್ರ ಏನಿದೆ ಆಡಿಯೋ ಅದನ್ನು MP3ಗೆ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದರಲ್ಲಿ ಚೂಸ್ ಫೈಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊ. ಫ್ರಮ್ ಡಿವೈಸ್ ಏನು ಗ್ರಾಮ ಸಭೆದ ಆಡಿಯೋ ಇತ್ತು ಅದನ್ನು MP3ಗೆ ನಾನೀಗ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಅದು ಫಾರ್ಮೆಟ್ ಅದು ಈಗ ಅಲ್ಲಿ ಇರುವಂಥ ಫಾರ್ಮೆಟ್ಲಂತೂ ಅಪ್ಲೋಡ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅದನ್ನ MP3ಗೆ ಕನ್ವರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಓಕೆ, ಕನ್ವರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ನಿಮ್ದು ಏನಾದ್ರು ಆಲ್ರೆಡಿ ನಿಮ್ಮ ಫೋನಲ್ಲಿ ಅದೇನು MP3ಗೆ ಸಪೋರ್ಟ್ ಮಾಡೋಂಗಿದ್ರೆ ಅದು ಡೈರೆಕ್ಟ್ ಅಪ್ಲೋಡ್ ತಗೊಳುತ್ತೆ. ಒಂದು ವೇಳೆ ಸಪೋರ್ಟ್ ಆಗಲಿಲ್ಲ ಅಂದರೆ ನೀವು ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಕನ್ವರ್ಟ್ ಆಗಿದೆ. ಇವಾಗ ನಾನು ಡೌನ್ಲೋಡ್ ಆಪ್ಷನಲ್ಲಿ ಸೇವ್ ಟು ಡಿವೈಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದು MP3ಗೆ ಕನ್ವರ್ಟ್ ಆಗಿರೋದನ್ನ ಸೇವ್ ಮಾಡ್ಕೋತಾ ಇದ್ದೀನಿ.
ಓಕೆ, ಈಗ ಅದು ಆಡಿಯೋ ಇವಾಗ MP3ಗೆ ಕನ್ವರ್ಟ್ ಆಗಿದೆ. ಸೊ ನಾನೀಗ ಅದನ್ನು ಸಬಾಸರ್ ವೆಬ್ಸೈಟ್ಲಿ ಮತ್ತೆ ಕ್ಲಿಕ್ ಟು ಬ್ರೌಸ್ ಆಪ್ಷನ್ಗೆ ಹೋಗ್ಬಿಟ್ಟು ಏನೀಗ MP3ಗೆ ಕನ್ವರ್ಟ್ ಆಗಿದೆ ಆಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ ಓಕೆ ಈಗ MP3ಗೆ ಕನ್ವರ್ಟ್ ಆದ ನಂತರ ಇದು ಆಡಿಯೋ ಈಗ ಅಪ್ಲೋಡ್ಗೆ ರೆಡಿ ಇದೆ. ಓಕೆ, ನೀವು ಅದನ್ನು ಸ್ವಲ್ಪ ಪ್ಲೇ ಮಾಡಿ ನೋಡ್ಬೋದು, ಡೌನ್ಲೋಡು ಮಾಡ್ಕೋಬೋದು. ಓಕೆ, ನಾನೀಗ ಅಪ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಅಪ್ಲೋಡ್ ಆಗ್ತಾಯಿದೆ ಇವಾಗ ಅದು. ಓಕೆ, ಅಪ್ಲೋಡ್ ಕಂಪ್ಲೀಟೆಡ್ ಆಗಿದೆ. ಸೊ ನಾನೀಗ ಮತ್ತೆ ಸ್ಟಾರ್ಟ್ ಪ್ರೊಸೆಸಿಂಗ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಪ್ರೊಸೆಸಿಂಗ್ ಆಗ್ತಾಯಿದೆ. ಓಕೆ, ಇವಾಗ 100% ಪ್ರೊಸೆಸಿಂಗ್ ಆಗಿದೆ. ಸೊ ನಂತರ ಈಗ ಮತ್ತೆ ನೀವು ಬೇಕಾದ್ರೆ ಅದನ್ನ ಡೌನ್ಲೋಡು ಮಾಡ್ಕೋಬೋದು, ಚೆಕ್ ಮಾಡ್ಕೋಬೋದು, ಸಮಸ್ಯೆ ಇಲ್ಲ. ಈಗ ಅದು ನೀವೇನದು ಆಡಿಯೋ ಅಥವಾ ವೀಡಿಯೋನ ಏನು ಅಪ್ಲೋಡ್ ಮಾಡಿರ್ತೀರ ಅದು ವರ್ಡ್ಗೆ ಅದು ಕನ್ವರ್ಟ್ ಆಗಿರುತ್ತೆ. ಅದು ವಾಯ್ಸ್ ಮುಖಾಂತರ ವರ್ಡ್ಗೆ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು ನೀವು ಒಂದ್ಸಲ ವ್ಯೂ ಮಾಡಿ ಕೂಡ ಇಲ್ಲಿ ನೋಡ್ಬೋದು. ಹಾಗೆ ಅದು ನೀವು ಯಾವ ಲ್ಯಾಂಗ್ವೇಜ್ ಹೇಳಿದ್ರೆ ಆ ಲ್ಯಾಂಗ್ವೇಜ್ಗೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಲೇಟ್ ಆಗುತ್ತೆ. ನೀವು ಅದು ಲ್ಯಾಂಗ್ವೇಜ್ನಲ್ಲಿ ಸೆಲೆಕ್ಟ್ ಮಾಡಿ ಕೊಟ್ಟರೆ ಸಾಕು, ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ನಂತರ ಇಲ್ಲಿ ಇಂಗ್ಲೀಷ್ಗೂ ಕೂಡ ಅದು ಟ್ರಾನ್ಸ್ಲೇಟ್ ಆಗಿದೆ, ಅದನ್ನು ಚೆಕ್ ಮಾಡ್ಕೋಬೋದು. ನಂತರ ಕನ್ನಡ ಆಪ್ಷನ್ನು ಕೂಡ ಶೋ ಆಗ್ತಾಯಿದೆ. ನಾವು ಕನ್ನಡಕ್ಕೆ ಅದನ್ನು ಟ್ರಾನ್ಸ್ಲೇಟು ಕೂಡ ಮಾಡಿದ್ದೀವಿ. ಓಕೆ, ಬೇಕು ಅಂದರೆ ಅದನ್ನ ಎಕ್ಸ್ಪೋರ್ಟ್ ಮಾಡ್ಕೋಬೋದು, PDF ಕಾಪಿ ಮಾಡ್ಕೋಬೋದು. ಓಕೆ, ನಂತರ ಅದರಲ್ಲೇ ಬ್ಯಾಕ್ಗೆ ವಾಪಸ್ ಬಂದು ವ್ಯೂ ಮಿನಿಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ನಾವಲ್ಲಿ ಏನು ಮೀಟಿಂಗ್ನ ಅಪ್ಲೋಡ್ ಮಾಡಿದ್ದೀವಿ ಅಲ್ಲಿ ಇಲ್ಲಿ ಶೋ ಆಗುತ್ತೆ. ಓಕೆ, ಅದನ್ನು ನಾವು ಒಂದ್ಸಲ ವ್ಯೂ ಕೂಡ ಮಾಡಿ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.